ಎಲ್ಲರಿಗೂ ನಮಸ್ಕಾರ. ಶ್ವಾಸದಷ್ಟೇ ಮುಖ್ಯ ಆತ್ಮವಿಶ್ವಾಸ ಎಂಬ ವಿಷಯದ ಕುರಿತಾಗಿ ನೋಡೋಣ. ನೀವು ಬದುಕೋದಕ್ಕೆ ನಿಮ್ಮ ಶ್ವಾಸ ಅಂದರೆ ಉಸಿರು ಎಷ್ಟು ಮುಖ್ಯವೋ ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡೋಕ್ಕೆ ಆತ್ಮವಿಶ್ವಾಸವೂ ಸಹ ಅಷ್ಟೇ ಮುಖ್ಯ. ಆತ್ಮವಿಶ್ವಾಸ ಅಂದರೆ ತನ್ನ ಮೇಲೆ ತನಗಿರೋ ನಂಬಿಕೆ. ಸಾಧನೆಯ ಹಾದಿಗೆ ಆತ್ಮವಿಶ್ವಾಸ ಮೆಟ್ಟಿಲು. ಹೌದು, ಆತ್ಮವಿಶ್ವಾಸ ಇಲ್ಲದೆ ಹೋದರೆ ಜೀವನದಲ್ಲಿ ನೀವು ಯಾವ ಸಾಧನೆಯನ್ನು ಸಹ ಮಾಡಲಿಕ್ಕೆ ಆಗೋದೇ ಇಲ್ಲ. ಆಗ ನೀವು ನಿಮ್ಮ ಸಾಧನೆಯ ದಾರಿಯಿಂದ ಹಿಂದಕ್ಕೆ ಸರಿಯಬೇಕಾಗುತ್ತದೆ. ಗುರಿಯನ್ನು ತಲುಪೋ ದಾರಿಯಲ್ಲಿ ಏನೇ ಬರಲಿ, ನಾನು ಧೈರ್ಯದಿಂದ ಎಲ್ಲವನ್ನು ಎದುರಿಸುತ್ತೇನೆ, ನನ್ನ ಸಾಧನೆಗೆ ಅಡ್ಡಿಪಡಿಸೋರನ್ನು ನಾನು ಮೆಟ್ಟಿ ನಿಲ್ಲುತ್ತೇನೆ ಅನ್ನೋ ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ಒಂದಲ್ಲ ಒಂದು ದಿನ ನೀವು ಖಂಡಿತ ಯಶಸ್ಸನ್ನು ಕಂಡೇ ಕಾಣ್ತೀರ. ಯಾಕೆ ಗೊತ್ತಾ? ಆತ್ಮವಿಶ್ವಾಸ ಅನ್ನೋದು ಒಬ್ಬ ವ್ಯಕ್ತಿಗೆ ದೊಡ್ಡ ಆಸ್ತಿ ಇದ್ದ ಹಾಗೆ. ಅದನ್ನು ರಕ್ಷಿಸಿಕೊಂಡು ಸದ್ಬಳಕೆ ಮಾಡಿಕೊಂಡಿದ್ದೇ ಆದರೆ ಅದು ನಿಮ್ಮನ್ನು ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಅದಕ್ಕೆ ನಾನು ಹೇಳಿದ್ದು, ಆತ್ಮವಿಶ್ವಾಸ ಅನ್ನೋದು ಜೀವನದ ಯಶಸ್ಸಿನ ಮೊದಲ ಮೆಟ್ಟಿಲು ಅಂತ. ತನ್ನಲ್ಲಿರೋ ಒಳ್ಳೆಯ ಗುಣ, ನಡತೆ, ಸ್ವಭಾವ ಹಾಗೂ ನಡವಳಿಕೆಯನ್ನು ತಾನೇ ಮೆಚ್ಚಿಕೊಳ್ಳೋದು ಮತ್ತು ತನ್ನ ಸಾಮರ್ಥ್ಯದ ಬಗ್ಗೆ ತನಗಿರೋ ನಂಬಿಕೆಯೇ ಆತ್ಮವಿಶ್ವಾಸ. ಸ್ನೇಹಿತರೆ, ಸಾಯೋದಕ್ಕೆ ಸಾವಿರಾರು ದಾರಿಗಳಿವೆ. ಆದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯೋಕೆ ಹಾಗೂ ಯಶಸ್ಸನ್ನು ಕಾಣೋಕೆ ಇರೋದು ಒಂದೇ ಒಂದು ದಾರಿ, ಅದೇ ಆತ್ಮವಿಶ್ವಾಸ. ನಿಮ್ಮ ಜೀವನದಲ್ಲಿ ನೀವು ಆತ್ಮವಿಶ್ವಾಸವನ್ನು ಗಳಿಸಿಕೊಂಡಿದ್ದೇ ಆದರೆ ಆಗ ಉಳಿದಿದ್ದೆಲ್ಲ ನಿಮ್ಮನ್ನೇ ಅನುಸರಿಸಿ ಬರ್ತವೆ. ನಿಮ್ಮೊಳಗಿರೋ ಭಯ, ಹಿಂಜರಿಕೆ ಹಾಗೂ ಕೀಳಿರಿಮೆ ಅನ್ನೋ ಕತ್ತಲನ್ನು ಆತ್ಮವಿಶ್ವಾಸ ಅನ್ನೋ ದೀಪವನ್ನು ಹಚ್ಚಿ ಹೊಡೆದೋಡಿಸಿ. ಆಗ ನೀವು ಕೂಡ ಬೆಳಕಿನ ಕಿಡಿಯಂತೆ ಅಥವಾ ಜ್ಯೋತಿಯಂತೆ ನಿಮ್ಮ ಜೀವನದಲ್ಲಿ ಪ್ರಕಾಶಿಸುತ್ತೀರಿ. ನಿಮ್ಮಲ್ಲಿರೋ ದೃಢವಾದ ಆತ್ಮವಿಶ್ವಾಸ ಅನ್ನೋದು ಜೀವನದಲ್ಲಿ ನಿಮಗೆ ಎದುರಾಗೋ ಕಷ್ಟಗಳು ಹಾಗೂ ಸೋಲುಗಳು ಅನ್ನೋ ಚಂಡಮಾರುತಗಳಿಂದ ನಿಮ್ಮನ್ನು ಕಾಪಾಡುತ್ತೆ. ಚೆನ್ನಾಗಿ ನೆನಪಿರಲಿ, ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸವಿರಲಿ. ಆತ್ಮವಿಶ್ವಾಸ ಹೊಂದಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೇಕಾದರೂ ಬೆಳೆಯಬಹುದು, ಏನು ಬೇಕಾದರೂ ಸಾಧಿಸಬಹುದು. ಆತ್ಮವಿಶ್ವಾಸ ಇದ್ದರೆ ಸೋಲು ಕೂಡ ನಿಮಗೆ ಗೆಲುವಿಗೆ ಸ್ಫೂರ್ತಿಯಾಗುತ್ತೆ. ಆತ್ಮವಿಶ್ವಾಸ ಇದ್ದವನಿಗೆ ಈ ಜಗತ್ತೇ ತಲೆ ಬಾಗುತ್ತೆ ಅನ್ನೋದು ನೆನಪಿರಲಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತಪ್ಪ ಅಂದರೆ, ನಿಮ್ಮಲ್ಲಿನ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಹಾಗೂ ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಿಮ್ಮ ಹತ್ರ ಉತ್ತರಗಳಿದ್ದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರೋದಿಲ್ಲ. ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ದಾಗ ನೀವು ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಎದುರಿಸೋದಕ್ಕೆ ಸಿದ್ಧರಿರೋದಿಲ್ಲ. ಮೊದಲು ನಿಮ್ಮ ಆ ಡರ್ಟಿ ಮೈಂಡ್ಸೆಟ್ನ ನೀವು ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ. ನಿಮ್ಮ ಮೊದಲನೇ ಕೆಲಸ ಏನಪ್ಪ ಅಂದರೆ, ನಿಮ್ಮನ್ನು ನೀವು ಕಡಿಮೆ ಮಾಡಿ ನೋಡಿಕೊಳ್ಳೋದನ್ನು ಮೊದಲು ಬಿಡಬೇಕು. ನಿಮ್ಮ ಬಗ್ಗೆ ನಿಮಗಿರೋ ಕೀಳರಿಮೆಯನ್ನು ಮೊದಲು ನಿಮ್ಮ ತಲೆಯಿಂದ ಕಿತ್ತು ಬಿಸಾಡಿ. ಯಾಕೆಂದರೆ ನಿಮ್ಮ ಉದ್ಧಾರಕ್ಕೆ ಮೊದಲು ಬೇಕಾಗಿರೋದು ಕೀಳರಿಮೆಯಲ್ಲ, ನಿಮಗೆ ಬೇಕಾಗಿರೋದು ಆತ್ಮವಿಶ್ವಾಸ. ಯಾಕೆ ಗೊತ್ತಾ? ಈ ಆತ್ಮವಿಶ್ವಾಸ ಅನ್ನೋದು ಒಂದು ಪಕ್ಷಿಗೆ ಎರಡು ರೆಕ್ಕೆ ಇದ್ದ ಹಾಗೆ. ಒಂದೇ ರೆಕ್ಕೆಯಿಂದ ಪಕ್ಷಿ ಹಾರೋದಕ್ಕೆ ಆಗಲ್ಲ. ಎರಡು ರೆಕ್ಕೆ ಇದ್ದಾಗ ಮಾತ್ರ ಅದು ವಿಶಾಲವಾದ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತೆ. ಹಾಗೆಯೇ ಆ ಪಕ್ಷಿ ತಾನು ಹೋಗಿ ಸೇರಬೇಕಾದ ಸ್ಥಳವನ್ನು ಅದು ಹೋಗಿ ಸೇರುತ್ತೆ. ಅದೇ ರೀತಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅನ್ನೋ ಒಬ್ಬ ಸಾಧಕನಿಗೆ ಆತ್ಮವಿಶ್ವಾಸ ಎರಡು ರೆಕ್ಕೆಗಳಿದ್ದ ಹಾಗೆ. ಆತ್ಮವಿಶ್ವಾಸ ಇದ್ದಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ತೀರಿ. ನೀವು ಸೇರಬೇಕಾದ ಗುರಿಯನ್ನು ಸಹ ಹೋಗಿ ಮುಟ್ತೀರಿ. ಈ ಆತ್ಮವಿಶ್ವಾಸ ಅನ್ನೋ ಆಯುಧದಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಎದುರಾಗೋ ಎಲ್ಲ ರೀತಿಯ ನೋವುಗಳನ್ನು, ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿ ಆಗ ಮತ್ತೊಂದು ಕಡೆ ಗೆಲುವು ಅನ್ನೋದು ನಿಮ್ಮನ್ನು ಎಲ್ಲೋ ಒಂದು ಕಡೆ ಸ್ವಾಗತ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿರುತ್ತೆ. ಇದಕ್ಕೆಲ್ಲ ಬೇಕಾಗಿರೋದು ಆತ್ಮವಿಶ್ವಾಸ ಅಷ್ಟೇ.
ನಾನು ಸಾಧನೆ ಮಾಡ್ತೀನಿ, ನಾನು ಗೆದ್ದೇ ಗೆಲ್ತೀನಿ, ನಾನು ನನ್ನ ಗುರಿಯನ್ನು ಮುಟ್ತೀನಿ, ನನ್ನನ್ನು ಯಾರಿಂದಲೂ ಸೋಲಿಸೋಕ್ಕೆ ಸಾಧ್ಯವಿಲ್ಲ, ನಾನು ಎಲ್ಲ ಕಷ್ಟಗಳನ್ನು ಸೋಲುಗಳನ್ನು ಎದುರಿಸಿ ನನ್ನ ಸ್ವಂತ ಸಾಮರ್ಥ್ಯದಿಂದ ಬೆಳೆದು ತೋರಿಸ್ತೇನೆ ಅನ್ನೋ ಪ್ರಚಂಡ ಆತ್ಮವಿಶ್ವಾಸ ನಿಮಗಿರಬೇಕು. ಈ ಜಗತ್ತಿನಲ್ಲಿ ಸಾಧಿಸಿ ಹೋದ ಮಹಾ ವ್ಯಕ್ತಿಗಳ ಯಶಸ್ಸಿನ ಮೂಲ ಹಾಗೂ ಅವರ ಸಾಧನೆಯ ಮೂಲವೇ ಆತ್ಮವಿಶ್ವಾಸ ಅನ್ನೋದನ್ನು ನೀವು ಯಾವತ್ತಿಗೂ ಮರಿಬೇಡಿ. ಈ ಜಗತ್ತಿನಲ್ಲಿ ಆತ್ಮವಿಶ್ವಾಸದಂತಹ ಸೂಪರ್ ಪವರ್ ಮತ್ತೊಂದಿಲ್ಲ. ಉಳಿದವುಗಳನ್ನು ಬೇರೆಯವರು ನಿಮಗೆ ಮನವರಿಕೆ ಮಾಡಿಕೊಡಬೇಕು. ಆದರೆ ಆತ್ಮವಿಶ್ವಾಸ ಅನ್ನೋದು ನಿಮಗೆ ಅರಿವಾಗುವಂತಹದ್ದು. ಹೀಗಾಗಿ ಜೀವನದಲ್ಲಿ ನಿಮಗೆ ಎಂಥ ಸಂದರ್ಭ ಬಂದರೂ ಸಹ ಆತ್ಮವಿಶ್ವಾಸ ಅನ್ನೋ ನಿಮ್ಮ ಸೂಪರ್ ಪವರ್ನ ಕುಗ್ಗದಂತೆ ನೋಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಮೇಲಿನ ಆತ್ಮವಿಶ್ವಾಸವನ್ನು ಯಾವತ್ತಿಗೂ ಕಡಿಮೆ ಮಾಡಿಕೊಳ್ಳಬೇಡಿ. ಈ ಆತ್ಮವಿಶ್ವಾಸ ಅನ್ನೋದು ಎಷ್ಟು ಪವರ್ಫುಲ್ ಅಂದರೆ, ಈ ಆತ್ಮವಿಶ್ವಾಸ ಅನ್ನೋದು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಸಹ ಅಸಾಮಾನ್ಯ ವ್ಯಕ್ತಿಯನ್ನಾಗಿಸುತ್ತೆ. ಅದೇ ರೀತಿ ಈ ಆತ್ಮವಿಶ್ವಾಸ ಅನ್ನೋದು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಅಸಾಮಾನ್ಯವಾದ ಸಾಧನೆಗಳನ್ನು ಸಹ ಮಾಡಿಸುತ್ತೆ. ಅದಕ್ಕೆ ಧನ್ಯವಾದಗಳು.